ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 643ನೇ ಪದ್ಯ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇಳ್ಕೆ ಮಾಣ್ಕೆಗಳಿಗೆ ಅವು ಜಗ್ಗವು ಒಂದು ಇನಿಸಂ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ನಮಗೆ ಜೀವನದಲ್ಲಿ ಬರೋ ಒಂದು ತೊಂದರೆಗಳನ್ನು ಯಾವ ತರಹ ನಾವು ಎದುರಿಸ್ಬೇಕು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು ಅಂದರೆ ಜೀವನದಲ್ಲಿ ಒಂದು ಬೇಕಾದಷ್ಟು ಅಡ್ಡಿ ಅಡಚಣೆಗಳು ತೊಂದರೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಉಂಟು, ಹೌದಲ್ವಾ? ಈಗ ಯಾರಿಗೂ ಒಂದು ಮಾನಸಿಕ ಒಂದು ತೊಂದರೆ ಅಥವಾ ದೈಹಿಕ ತೊಂದರೆ ಅಥವಾ ಒಂದು ಆರ್ಥಿಕ ತೊಂದರೆ ಇರ್ಬೋದು, ಅಥವಾ ಏನೂ ಇಲ್ಲ ಅಂತಂದರೆ ಮನುಷ್ಯನಿಗೆ ತನ್ನ ಬಗ್ಗೆ ಒಂದು ಇದು, ಅಯ್ಯೋ ನನ್ನ ಹೊಟ್ಟೆ ದಪ್ಪ ಆಗ್ತಾ ಇದೆ, ಅಥವಾ ನನ್ನ ತಲೆ ಕೂದಲು ಉದುರ್ತಾ ಇದೆ, ಅಥವಾ ನಂದು ಚರ್ಮ ಸುಕ್ಕೆಡ್ತಾ ಇದೆ, ಏನೋ ಒಂದು ತೊಂದರೆಗಳು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಇದ್ದಿದ್ದೇ. ಆಮೇಲೆ ಮುಂದೆ ಹೇಳ್ತಾರೆ, ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗುವುದು ಒಂದು ಅನಿಸಂ. ಅಂದರೆ ನಮ್ಮನ್ನು ಕೇಳಿಕೊಂಡು ಮಾಡಿಕೊಂಡು ನಮ್ಮ ಒಂದು ಬೇಕು ಬೇರೆಗಳಿಗೆ ಅದು ಒಪ್ಕೊಳ್ಳದೆ ಅದು ಬಂದೇ ಬರುತ್ತೆ, ಅದು ಬಾಗೋದಿಲ್ಲ ತೊಂದರೆಗಳು ಅನ್ನೋದನ್ನು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ. ಅದಕ್ಕೋಸ್ಕರ ನೀನು ಒಂದು ಹತ್ತು ಕರೆದು ಗೋಳಾಡಿ ಮಾಡಿದ್ರೆ ಏನು ಫಲ, ಅದರಿಂದ ಏನು ಪ್ರಯೋಜನ ಅಲ್ಲ ಅಲ್ವಾ? ತೊಂದರೆಗಳು ಬಂದಾಗ ನಾವು ಅದನ್ನು ಎದುರಿಸ್ಬೇಕೋ ಹೊರತು ಅದಕ್ಕೋಸ್ಕರ ಹತ್ತು ಕರೆದು ಇದು ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಮತ್ತು ಅಂತಾರೆ, ಗುದ್ದಾಡಲೇನು ಫಲ ಅಂತ ಒಂದು ಕ್ವಶನ್ ಮಾರ್ಕ್ ತಿರ್ಗಿ ಹಾಕ್ತಾರೆ. ಅಂದರೆ ಅದರ ಜೊತೆ ಗುದ್ದಾಡಿಕೊಂಡು ಅಯ್ಯೋ ನನಗೆ ತೊಂದರೆ ಆಗೋಯ್ತು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವೆ, ಅದರಿಂದನೂ ಏನೂ ಫಲವಿಲ್ಲ. ಮುಂದೆ ಹೇಳ್ತಾರೆ, ಪಲ್ಕಿರಿದು ತಾಳಿಕೊಳ್ಳೋ ಅಂದರೆ ಒಂದು ಹಲ್ಕಿರಿದು ಅಂದರೆ ಒಂದು ನಕ್ಕೊಂಡು ನೀನು ಆ ತೊಂದರೆಗಳನ್ನು ನೀನು ಸಹಿಸಿಕೋ ಮನುಜ ಅಂತ ಹೇಳ್ತಾರೆ. ಎಷ್ಟು ಒಂದು ಪಾಸಿಟಿವಿಟಿ ನಮಗೆ ಇಲ್ಲಿ ಕೊಡ್ತಾರೆ ಅಲ್ವಾ? ಯಾಕಂದರೆ ಬಾಳಿನಲ್ಲಿ ತೊಂದರೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದಿದ್ದೆ. ಏನೂ ಇಲ್ಲ ಅಂದರೂ ನಮಗೆ ವಿಂಟರಲ್ಲಿ ಬೆಳಗ್ಗೆ 5 ಗಂಟೆಗೆ ಏಳಬೇಕು, ಬೆಚ್ಚಗೆ ಹೊದ್ಕೊಂಡು ಮಲ್ಕೊಂಡಿದ್ದೀವಿ, ಆ ರಗ್ಗಿಂದ ಹೊರಗಡೆ ಬರೋದೇ ನಮಗೊಂದು ತೊಂದರೆ ಅನಿಸುತ್ತೆ ಅಲ್ವಾ? ಅಯ್ಯೋ ಏನಪ್ಪ ಇಷ್ಟು ಬೇಗ ಹೇಳ್ಬೇಕಾ, ಚಳಿಯಾಗಿ ಚೆನ್ನಾಗಿದೆ, ಆರಾಮಾಗಿ ಮಲಗಿದ್ದೀನಿ ಅಂತ. ಆದರೆ ಅದೇ ಒಂದು ತೊಂದರೆ ನಮಗಾಗೋಗತ್ತೆ. ಅದೇ ಥರ ಬೇಕಾದಷ್ಟು ತೊಂದರೆಗಳು ಮನುಷ್ಯನಿಗೆ ಇರುತ್ತೆ. ಅದು ನಾನು ಮುಂಚೆನೇ ಹೇಳಿದಂಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಒಂದು ಬೇರೆ ಇನ್ನೇನೋ ಒಂದು ತೊಂದರೆ ಇರ್ಬೋದು, ರಿಲೇಷನ್ಶಿಪ್ಸ್ ಇಶ್ಯೂಸ್ ಇರ್ಬೋದು. ಆದರೆ ಆ ಎಲ್ಲ ತೊಂದರೆಗಳ ಮಧ್ಯ ನೀನು ಹೇಗೆ ಹೇಳ್ಬೇಕು, ಗೋಳಾಡಿಕೊಂಡು ಅದಕ್ಕೋಸ್ಕರ ಹತ್ಕೊಂಡು ಮಾಡಿಕೊಂಡು ಅಯ್ಯೋ ಏನು ಹಿಂಗಾಗೋಯ್ತು ಅಂದ್ಕೊಂಡಿದ್ರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಅದ್ರ ಜೊತೆ ನಾನು ಗುದ್ದಾಡಿಕೊಂಡು ಇರ್ತೀನಿ ಪ್ರಾಬ್ಲಮ್ ಜೊತೆ ಅಂದ್ರೂ ಒಂದು ಪ್ರಯೋಜನ ಇಲ್ಲ. ನಾವು ಯಾವ ತರಹ ತಗೋಬೇಕಂತೆ, ಪಲ್ಕಿರಿದು ತಾಳಿಕೊಳ್ಳೋ ಒಂದು ಹಲ್ಕಿರ್ಕೊಂಡು ಒಂದು ನಕ್ಕೊಂಡು ಆ ಒಂದು ತೊಂದರೆಗಳನ್ನು ನಾವು ಎದುರಿಸಿದಾಗ ಆ ಒಂದು ತೊಂದರೆಗಳು ನಮಗೆ ದೊಡ್ಡದಾಗಿ ಕಾಣಿಸೋದಿಲ್ಲ. ಯಾಕಂದರೆ ನಾವು ಎಷ್ಟೋ ಜನನೇ ನೋಡಿದ್ದೀವಲ್ವ, ಒಂದು ಮೇಕಿಂಗ್ ಅ ಮೋಲ್ ಆಫ್ ಎ ಮೌಂಟೇನ್ ಅನ್ನೋ ಜನನೂ ಇರ್ತಾರೆ, ಆರ್ ಮೇಕಿಂಗ್ ಅ ಮೌಂಟೇನ್ ಆಫ್ ಅ ಮೋಲ್ ಅಂತ ಭಾವಿಸೋ ಜನನೂ ಇರ್ತಾರೆ. ಅಂದರೆ ಒಂದು ಸಣ್ಣ ಒಂದು ತೊಂದರೆ ಇದ್ದರೆ ಅದನ್ನೇನೋ ದೊಡ್ಡದಾಗಿ ಮಾಡಿ ಹೇಳೋ ಜನನೂ ನಾವು ಜೀವನದಲ್ಲಿ ನೋಡ್ತೀವಿ. ಅಥವಾ ಒಂದು ದೊಡ್ಡ ತೊಂದರೆ ಅನುಭವಿಸ್ತಾ ಇರೋರು ಏನೂ ಇಲ್ಲ ಅನ್ನೋ ಥರ ಒಂದು ಜೀವನ ನಡೆಸೋ ಅಂಥ ಜನನೂ ನಾವು ಜೀವನದಲ್ಲಿ ನೋಡ್ತೀವಿ. ಸೊ ಆ ಜೀವನವನ್ನು ನಾವು ಯಾವಾಗ ಒಂದು ತೊಂದರೆಗಳನ್ನು ನಕ್ಕು ಇದನ್ನು ನಾನು ಎದುರಿಸ್ತೀನಿ ದೇವರೇ, ನನಗೆ ನೀನು ಒಂದು ಶಕ್ತಿ ಕೊಡು ಇದನ್ನು ಎದುರಿಸೋಕ್ಕೆ ಅನ್ನೋ ಒಂದು ಮನಸ್ಥಿತಿಯನ್ನು ನಾವು ಹೊಂದಿಕೊಂಡಾಗ ಆ ತೊಂದರೆಗಳು ನಮಗೆ ದೊಡ್ಡದಾಗಿ ಕಾಣಿಸ್ದೆ, ಅದನ್ನು ಎದುರಿಸೋ ಒಂದು ಧೈರ್ಯ ನಮ್ಮಲ್ಲಿ
ಬರುತ್ತೆ ಅನ್ನೋ ಒಂದು ವಿಚಾರವನ್ನು ಈ ಪದ್ಯದ ಮೂಲಕ ನಾವು ತೆಗೆದುಕೊಳ್ಳಬಹುದು. ಧನ್ಯವಾದಗಳು.